ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇನ್ನು ಬೆಳಗಿನ ರೂಟೀನ್ ಹೇಗಿರುತ್ತೆ ಅಂತಂದರೆ, ನಾನು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಯೋಗ ಮಾಡ್ತಿರ್ತಾರೆ. ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಒಂದು 4 to 5 ಮಂತ್ಸಿಂದನೂ ಯೋಗ ಮಾಡ್ತಾಯಿದ್ದಾರೆ. ಟಿ ವಿನಲ್ಲಿ ಹಾಕೊಂಡ್ಬಿಡ್ತಾರೆ, ಯೋಗ ಮಾಡೋಕ್ಕೆ ಶುರು ಮಾಡ್ಕೋತಾರೆ. ಖುಷಿಯಮ್ಮ ಎದ್ದರೆ ಸರಿ, ಅವಳು ಎದ್ದಾಳಲಿಲ್ಲ ಅಂತಂದರೆ ಎದ್ದಾಗ ಅವ್ರ ಅಪ್ಪ ಮಾಡೋದು ನೋಡಿದ್ರೆ ಅವಳೂ ಯೋಗ ಸೇಮ್ ಅವ್ರಪ್ಪ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಸೊ ನನಗೂ ಮಾಡು ಅಂತ ಹೇಳ್ತಾರೆ. ಅಯ್ಯೋ ಯಾರು ಮಾಡ್ತಾರೆ ಹೋಗ್ರಿ, ಅಲ್ಲಿ ಇಲ್ಲಿ ಕೆಲಸ ಓಡಾಡಿ ಆದಾಯ ಆಗುತ್ತೆ, ಬೇಡ ಅಂತ ಹೇಳ್ತೀನಿ. ಆದರೂ ಸ್ವಲ್ಪ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಸಿಗುತ್ತೆ. ನಿಂಗೆ ಗೊತ್ತಿಲ್ಲ ನನ್ನ ಮೈಂಡ್ ಎಷ್ಟು ಮೆಡಿಟೇಷನ್ ಮಾಡೋದು ಎಲ್ಲ ಒಂಥರ ಚೆನ್ನಾಗಿರುತ್ತೆ, ಮಾಡು ಅಂತ ಹೇಳ್ತಾರೆ. ಆದರೆ ಸ್ವಲ್ಪ ಈ ವಿಚಾರದಲ್ಲಿ ಸೋಂಬೇರಿ. ನೋಡೋಣ, ಮುಂದಿನ ದಿನಗಳಲ್ಲಿ ಮಾಡಬೇಕು. ಸುಮಾರು ಜನ ಹೇಳ್ತಾರೆ ನಂಗೆ ಮೈಗ್ರೇನು, BP, ಶುಗರ್ ಎಲ್ಲ ಇರೋದ್ರಿಂದ ಸ್ವಲ್ಪ ಮಾಡಬೇಕು, ಒಳ್ಳೇದಂತಲೇ ಹೇಳಿ, ಸ್ವಲ್ಪ ಅಲ್ಲ ತುಂಬಾ ಮಾಡಬೇಕು ಅಂತಲೇ ಹೇಳ್ತಾರೆ. ಆದರೂ ಸ್ವಲ್ಪ ಸೋಂಬೇರಿತನ. ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಇದಿಲ್ಲ ಬೆಳಗ್ಗೆ ಇಲ್ಲ ಸಂಜೆ ಯಾವ ಟೈಮಲ್ಲಾದ್ರು ಮಾಡ್ಬೋದು. ಸಂಜೆ ಅಂತೂ ನಂಗೆ ಟೈಮ್ ಸಿಗೋಲ್ಲ. ಬೆಳಗ್ಗೆ ಟೈಮ್ ಮಾಡೋಣ ಅಂತ ಅಂದ್ಕೊಂಡ್ರೆ ಬೆಳಗ್ಗೆ ಹೊತ್ತು ಎದ್ದು ನಾನು ತಿಂಡಿ ಮಾಡಬೇಕು ಅನ್ನೋದ್ರಲ್ಲೇ ಆಗ್ಬಿಡುತ್ತೆ. ಇನ್ನು ಬೇಗ ಎದ್ದೇಳಬೇಕು ಅನ್ನೋದು ಇನ್ನೊಂಥರ ಟೆನ್ಷನ್. ನಮಗೆ ಬೆಳಗಿನ ಜಾವದ ನಿದ್ದೆ ಮೇಯ್ನು. ಸೊ ಆದ್ದರಿಂದ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಬೇಕಾದ್ರೆ ಎದ್ದೇ ಇರ್ತೀನಿ. ಆದರೆ ಈ ಬೆಳಗಿನ ಜಾವದಲ್ಲಿ ಎದ್ದೇಳೋಕ್ಕಾಗಲ್ಲ. ಆದರೂ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಮನೆ ಕಡೆ ಟೆನ್ಷನ್ ಇರೋದ್ರಿಂದ, ಅದೇ ಹೊಸ ಮನೆ ಕಡೆ ಟೆನ್ಷನ್ ಇರೋದ್ರಿಂದ ಸ್ವಲ್ಪ ನನಗೂ ಎಚ್ಚರ ಆಗ್ಬಿಡ್ತು. ಅಂದರೆ 3 ಗಂಟೆ 4 ಗಂಟೆ ಹಂಗೆ ಎಚ್ಚರ ಆಗಿಬಿಟ್ರೆ ನಿದ್ದೆನೇ ಬರೋದಿಲ್ಲ. ಅದು ಒಂದು ಸ್ವಲ್ಪ ಆಗ್ತಾ ಇರುತ್ತೆ ನನಗೆ ಟೆನ್ಷನ್ ಥರ. ಸೊ ನೋಡಬೇಕು ಮುಂದೆ. ಇವಾಗ ಮಗಳು ಎದ್ದು ಬಂದ್ಲು ನೋಡಿ, ಅವರಪ್ಪ ಓಮ್ ಅಂತ ಮಾಡ್ತಾರೆ. ಇವಾಗ ಅವಳು ಕೂತ್ಕೊಂಡು ಅವರಪ್ಪ ಯೋಗ ಮಾಡ್ತಾ ಇರೋದನ್ನ ವೀಡಿಯೋ ಮಾಡ್ತಾಳೆ. ಇನ್ನು ಇವತ್ತಿನ ತಿಂಡಿಗೆ ಪೊಂಗಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ತುಂಬ ದಿನ ಆಗೋಯ್ತು ಪೊಂಗಲ್ ಮಾಡಿ. ಅದೇನು ಗೊತ್ತಿಲ್ಲ, ಈ ಪಲಾವ್ ರೈಸ್ ಐಟಮ್ ಜಾಸ್ತಿ ಇತ್ತೀಚೆಗೆ ಮಾಡ್ತಾಯಿಲ್ಲ. ಸೊ ಆದ್ದರಿಂದ ಸರಿ ಪೊಂಗಲ್ ಮಾಡೋಣ, ಸ್ವೀಟ್ ಪೊಂಗಲ್ಲು ಮಾಡಿ ತುಂಬ ದಿನ ಆಯಿತು ಅಂತ ಅಂದ್ಕೊಂಡು ಮಾಡಿದೆ. ಸೋಮ್ಗೆ ಕೇಳ್ತೀನಿ ಫಸ್ಟು, ಮಾಡ್ಲಾ ಸೋಮ್ ಅಂತ. ಹಾಂ ಮಾಡು ಅಂತಾರೆ. ಮತ್ತು ಇವತ್ತು ಬೇರೆ ಏನು ಅಡುಗೆ ಮಾಡೋಕ್ಕಲ್ಲ, ಯಾವಾಗಲೂ 2 ಥರ 3 ಥರ ಮಾಡಿಬಿಡ್ತೀನಿ. ಇವತ್ತು ಒಂದು ಸ್ವಲ್ಪ ಒಂದೇ ಥರನೇ ಮಾಡಿದೆ. ಯಾಕಪ್ಪ ಅಂದರೆ ಅದೇ ಹೇಳ್ದಂಗೆ ನಾನು ಸಾಂಬಾರು ಪೌಡರ್ ಮಾಡಬೇಕಾಯಿತು. ಮಸಾಲೆ ಅದೆಲ್ಲ ರೆಡಿ ಮಾಡ್ಕೋಬೇಕಾಯ್ತು, ಹುರಿಬೇಕಾಯಿತು. ಮತ್ತು ಮೆಣ್ಸಿನ್ಕಾಯ್ದು ಅದೇನಿದೆ ಅದು ತೊಟ್ಟೆಲ್ಲ ಬಿಡಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಸೋಮು ಒಂದೇ ಥರ ಮಾಡ್ತೀನಿ ಅಂತ ಹೇಳಿದೆ. ಸೋಮು ಕೂಡ ಸರಿ ನಿಖಿತಾ ಅಂತ ಹೇಳಿ ಇದು ಮಾಡಿದ್ರು, ತಗೊಂಡು ಬಾಕ್ಸಿಗೆ ಸೇಮ್ ಅದನ್ನೇ ಕಟ್ಟಿ ಕಳಿಸ್ದೆ. ಇನ್ನು ಎಲ್ಲ ಬಿಡಿಸಿಸ್ಕೊತಾ ಇದ್ದೀನಿ. ಅದೆಲ್ಲ ಬ್ಯಾಡಗಿ ಮೆಣ್ಸಿನ್ಕಾಯಿ, ಗುಂಟೂರು ಮೆಣ್ಸಿನ್ಕಾಯಿ, ಒಂದು 4-5 ಥರ ಮೆಣ್ಸಿನ್ಕಾಯಿಗಳನ್ನ ತಂದಿದ್ದು. ಖುಷಿಮಾಗೆ ಕೂಡ ನಾನು ಪೊಂಗಲ್ನ ಇನ್ನೇನು ಪೊಂಗಲ್ ಅಂದರೆ ಖಾರ ಏನಿರೋದಿಲ್ಲ, ಸ್ವಲ್ಪ ಮೊಸರು ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ತಿನ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಏನಂದರೆ ಎದ್ದೇಳ್ತಿದ್ದಂಗೆ ಹಾಲು ಕೊಟ್ಬಿಟ್ಟಿರ್ತೀನಿ. 8 ಗಂಟೆ 8:15ಗೆ ಎದ್ದೇಳ್ತಾಳೆ ಅವಳು. 8:15 8:45 ಹಾಲು ಕುಡಿಸಿರ್ತೀನಲ್ವಾ. ಸೊ ಸ್ವಲ್ಪ ತಿನ್ನೋದಕ್ಕೆ ಹಿಂದೆ ಮುಂದೆ ಹೊಡಿತಾಳೆ. ನನಗೆ ಒಂದು 4-5 ಸ್ಪೂನ್ ತಿಂದರೂ ಎಷ್ಟೋ ಸಮಾಧಾನ ಅನಿಸುತ್ತೆ. ಅದಕ್ಕೆ ಏನೋ ಒಂಚೂರು ಸರ್ಕಸ್ ಮಾಡಿಸ್ತೀನಿ ತಿನ್ಸೋಕ್ಕೆ. ಬಾ ಮುದ್ದು, ನಾನು ಆಮೇಲೆ ಬಿಡ್ತೀನಿ. ಬಾ ಖುಷಿಮಾ, ಬಾ, ನಾನು ಆಮೇಲೆ ಬಿಡ್ತೀನಿ ನಿನ್ನ. ಏಕೆ ಏನಿಲ್ಲ? ಅಮ್ಮ ಬೇಡ ಅಪ್ಪ ಬೇಕಾ? ಓ ಹೌದಾ, ಚಳಿ ಆಗ್ತಿದ್ಯಾ? ಸ್ವೆಟರ್ ಕೊಡ್ಲಾ? ಹ್ಞೂ ಓಕೆ, ಬಾಯ್ ಮಾಡಿಬಿಡು. ಓಹೋ ನಡುಕ್ತವ್ರೆ. ಈ ವರ್ಷ ಅಂತೂ ಅದೇನು ಚಳಿ ಇದೆಯಪ್ಪ ಅಂತಂದರೆ, ಯಪ್ಪ, ನನಗೆ 2 ಗಂಟೆ 3 ಗಂಟೆ ಹಾಗೆ ಅವಾಗಲೇ ಚಳಿ ಶುರು ಆಗ್ಬಿಡುತ್ತೆ. ಅಂದರೆ ಮಧ್ಯಾಹ್ನ ಊಟಕ್ಕೆ ಅಂತ ಬರ್ತೀನಲ್ವಾ, ಅವಾಗಲೇ ವಾಪಸ್ ಹೋಗ್ಬೇಕಾದ್ರೆ ಚಳಿ ಸಿಕ್ಕಾಬಟ್ಟೆ ಥಂಡಿ ಇದೆ. ಈ ಥರ ಚಳಿ ನಾನು ಎಷ್ಟೋ ವರ್ಷಗಳಾಯ್ತೇನೋ ನೋಡಿ. ಇನ್ನು ಸೋಮ ಹೇಳಿದ್ರು, ನಿಖಿತಾ ನನಗೆ ಅವಳು ಅಲ್ಲಿ ಹೋದಾಗ ಹಠ ಮಾಡ್ತಾಳಂತೆ ತುಂಬ. ಸೊ ಅದಕ್ಕೆ ನೀನೇ ಕರ್ಕೊಂಡೋಗ್ಬಿಡು ಅಂದರು. ಸರಿ ಅಂತ ಕೆಳಗಡೆ ಇವಾಗ ನಾನೇ ಬಂದೆ. ಆದರೆ ಅವಳು ಅವರಪ್ಪನೇ ಬೇಕಂತ ಅವ್ರ ಅಪ್ಪನ ಗಾಡೀಲಿ ಹತ್ತು ಹೊರಡ್ತಾವಳು ಇವಾಗ ಸ್ಕೂಲ್ ಕಡೆಗೆ. ನಾನು ಹೋಗ್ಬೇಕಂತೆ ನನ್ನ ಮಗಳಿಗೆ. ಇವರೇ ಕರ್ಕೊಂಡು ಹೋಗ್ತಾರೆ, ನಾನು ಬೇರೆ ಹೋಗ್ಬೇಕು. ಬಾಯ್ ಮಾಡು. ಹುಷಾರಿಲ್ಲ ಅವಳಿಗೆ. ಬಾಯ್ ಐ ಲವ್ ಯು. ಬಾಯ್ ನಮ್ಮ ಮನೆಯಲ್ಲಿ ಏನಂದರೆ, ಮಗಳು ಅಲ್ಲಿ ಹೋದ್ರೆ ಅಳ್ತಾಳಂತೆ. ಎಲ್ಲರೂ ನೀವು ಬಂದರೆ ಮಾತ್ರ ಸರ್ ಹಂಗೆ ಆಡೋದು, ಅವಳು ಅಳೋದು ಅಂದ್ರಂತೆ. ಅದಕ್ಕೋಸ್ಕರ ನಾನೇ ಕರ್ಕೊಂಡು ಹೋಗ್ಬಿಡ್ಬೇಕಂತೆ. ಆನ್ ದ ವೇ ಹೋಗೋ ದಾರಿನಲ್ಲೇ ಹೋಗೋದು. ಅದರಲ್ಲಿ ಬೇರೆ ಬೆಳಗ್ಗೆಯಿಂದ ಮಾಡೋದಲ್ದಲ್ಲೇ ಅವಳು ಕರ್ಕೊಂಡು ಹೋಗಿ ಬಿಡ್ಬೇಕಂತೆ. ಇವರು ಜೊತೆಯಲ್ಲೇ ಹೋಯ್ತವ್ರೆ. ಆದರೂ ಕರ್ಕೊಂಡೋಗಿ
ನಾನೇ ಬಿಡ್ಬೇಕಂತೆ ಎಂತ ನೋಡಿ ಅಲ್ಲೆಲ್ಲ ಮಾಡ್ಕೊಂಡು ನಾವು ಬೆಳಗ್ಗೆ ಎದ್ದು ತಿಂಡಿ, ಅವ್ರಿಗೆ ಸ್ನಾನ, ಅವಳಿಗೆ ತಿಂಡಿ ಎಲ್ಲ ತಿನ್ಸಿ ಮಾಡಿ ಅಲ್ದಲೆ ಕರ್ಕೊಂಡೋಗು ನಾನೇ ಬಿಡಬೇಕು ಅಂತೆ. ಅಲ್ಲ ಬೇರೆ ರೂಟಲ್ಲಿ ಏನಾದ್ರು ಹೋಗೋ ಥರ ಇದ್ರೆ, ಇಲ್ಲ ಬೇರೆ ಟೈಮಿಂಗ್ಸಲ್ಲಿ ಹೋಗೋ ಥರ ಇದ್ರೆ ಏನೋ ಒಂಥರ ಅನ್ನೋಣ, ಇಲ್ಲ ಅದೇ ಟೈಮಿಂಗ್ಸಲ್ಲೇ ಹೋಯ್ತವ್ರೆ. ಅವಳು ನೋಡ್ರಿ ಅಪ್ಪ ಅಂತಾನೆ ಕೇಳ್ತಾವಳೆ, ಅಪ್ಪ ಬೇಕು ಅಂತ. ನಮ್ಮನೇಲಿ ನೋಡ್ರಿ ಇಲ್ಲ ನೀನೇ ಕರ್ಕೊಂಡೋಗ್ಬಿಡು ಅಂತೆ. ನಂಗೆ ಅವಾಗಲೇ ಜಾಸ್ತಿ ಪಿತ್ತ ನತ್ತಿಗಿರ್ಬಿಡುತ್ತೆ ಹಂಗೇನೆ. ಓ ಏನಪ್ಪ ಇವೆಲ್ಲ ಅನಿಸ್ಬಿಡುತ್ತೆ. ಈ ಗಂಡು ಮಕ್ಕಳಿಗೆ ನಮ್ಮ ಸೋಮದಲ್ಲ ಪ್ರಾಬ್ಲಮ್ಮು, ಅವ್ರ ಅಪ್ಪ ಅಮ್ಮಂದು ಏನು ಅಪ್ಪಂದು ಎಲ್ಲ ಮುಂದೆನೇ ಮಾಡಿಕೊಟ್ಬಿಟ್ಟವ್ರೆ. ಅದಕ್ಕೋಸ್ಕರ ನಮಗೂ ಹಂಗೆ ಕೇಳ್ತಾರೆ. ಖಾರದ ಪುಡಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಧನಿಯಾ, ಅದು ಇಂಥ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಅಲ್ಲ, ಬ್ಯಾಡಗಿ, ಇದು ಮೌನ್ ಕಟ್ಟಿದ್ದು ಧನಿಯಾ, ಆಮೇಲೆ ಇದು ಗುಂಟೂರು, ಆಮೇಲೆ ಇನ್ನೊಂದು ಯಾವುದಪ್ಪ ಇದು ಏನೋ ಅಂತಾರೆ, ಇದು ಚೆನ್ನಾಗಿ ಟೇಸ್ಟ್ ಇರುತ್ತಂತೆ. ಇದು ರಸಮ್ಗೆಲ್ಲ ಒಗ್ಗರಣೆ ಕೊಡೋದಂತೆ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇದು ಸೊ ಇವತ್ತೆಲ್ಲ ಸ್ವಲ್ಪ, ಆಮೇಲೆ ಕರ್ಬೇವಿನ ಸೊಪ್ಪು, ಚಿಗುರು ಕರ್ಬೇವಿನ ಸೊಪ್ಪು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ನೀರೆಲ್ಲ ಡ್ರೈ ಆಗಲಿ ಅಂತೆಲ್ಲ ಮಾಡಿ ಕವರ್ ಕಟ್ಟಿ ಇಟ್ಟಿದ್ದೆ. ಸೊ ಖಾರದ ಪುಡಿ ಸಾಮಾನು ಇಲ್ಲಿಟ್ಟಮ್ಮ ಮೂಟೆಯಲ್ಲಿ. ಖಾರದ ಪುಡಿ ಸಾಮಾನು ಇನ್ನೂ ಅಲ್ಲಿ ಬೇರೆ ಅವೆ, ಅದನ್ನು ಬೇರೆ ಇವಾಗೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಬೇಕು. ನಿನ್ನೆ ಬಿಸಿಲು ಇರಲಿಲ್ಲ, ಸರಿ ಇವತ್ತೊಂದು ಚೂರು ಬಿಸಿಲು ಬರೋಂಗೈತೆ, ನೋಡಬೇಕು ಎಂತ ಆಗುತ್ತೆ ಅಂತ ಹೇಳಿ. ಏನು ನನಗೆ ನನ್ನ ಮಗಳು ನಮ್ಮ ಯಜಮಾನ್ರು ಹೋಗ್ಬಿಟ್ರೆ ಆಮೇಲೆ ದೊಡ್ಡ ಭಾರ, ಏನೋ ತಲೆ ಮೇಲಿನ ಭಾರ ಕಳೆದಂಗೆ ನನಗೆ. ಆಮೇಲೆ ಏನು ಬೇಕಾದ್ರೂ ಮಾಡ್ಕೋಬೋದು ಅಂತೇಳಿ ಅದಕ್ಕೆ ಫಸ್ಟ್ ಬೇಗ ಮಾಡಿಟ್ಬಿಟ್ಟು, ಇವತ್ತು 2 ಥರ ತಿಂಡಿ ಎಲ್ಲ ಮಾಡೋಕ್ಕೆ ಹೋಗ್ಲಿಕ್ಕೆ ನನಗೆ ಈ ಕೆಲಸ ಇದ್ದಿದ್ದರಿಂದ ಜಾಸ್ತಿ ಆಗುತ್ತೆ ಅಂತೇಳಿ ಒಂದೇ ಥರ ತಿಂಡಿ ಮಾಡಿಬಿಟ್ಟು ಅನ್ಸಿದ್ದೀನಿ. ನೆಕ್ಸ್ಟ್ ಖುಷಿಮಾಗಿ ಊಟಕ್ಕೆ ಕಟ್ಟಬೇಕು ಅಂತಂದಾಗ ಅವಾಗ ಬೇರೆ ಏನಾದ್ರು ನೋಡ್ಕೊಳ್ಳೋಣ. ಇವಾಗ ಒಂದು 4 ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಸಿರಪ್ ಹಾಕಿ ಕಳಿಸಿದ್ದೀನಿ. ಯಾಕಂದರೆ ಶೀತ ಮತ್ತು ಕೆಮ್ಮು ಎರಡೂ ಇದೆ ಅವಳಿಗೆ, ಅದಕ್ಕೆ ಸಿರಪ್ ಹಾಕಿ ಕಳಿಸಿದ್ದೀನಿ. ನೋಡು ಫಸ್ಟ್ ಇವೆಲ್ಲ ಬೇರೆ ಪಟ್ಪಟ ಅಂತೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ಜೀರಿಗೆ, ಮೆಣಸು, ಕರ್ಬೇವಿನ ಸೊಪ್ಪು, ಚಕ್ಕೆ, ಲವಂಗ, ಧನಿಯಾ, ಮೆಣಸಿನ್ಕಾಯಿಗಳು ಎಲ್ಲ ತೊಟ್ಟೆಲ್ಲ ಅದೇನಿದೆ ಬಿಡಿಸಿಸ್ಕೊಂಡು ಇಟ್ಕೊಂಡಿದ್ದೀವಿ. ಒಂಚೂರು ಧನಿಯಾ, ಕಡಲೆಕಾಳು, ಇದು ಆಮೇಲೆ ಉದ್ದಿನಬೇಳೆ, ಸಾಸಿವೆ, ಗಸಗಸೆ ತಗೋಬೇಕು, ಆ ಕಡೆ ಇಟ್ಟಿದ್ದೀನಿ. ಸ್ವಲ್ಪ ಗಸಗಸೆ, ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕಿ ಎಲ್ಲ ಹುರಿದು ಮಾಡಬೇಕು. ಎಲ್ಲ ಹುರ್ಕೋತಾ ಇದ್ದೀನಿ ಫಸ್ಟು. ಒಮ್ಮೆ ಎಲ್ಲದೂ ಕಾಳುಗಳೆಲ್ಲ ಹುರ್ಕೊತಾ ಇದ್ದೀನಿ. ನಾನು ನಿಜ ಹೇಳ್ತೀನಿ, ಇವತ್ತಂತೂ ಅದು ಎಷ್ಟು ಸರಿ ನೆನಪಿಸ್ಕೊಂಡು ನಮ್ಮ ಆಂಟಿನೂ ನಮ್ಮ ಮಮ್ಮಿನೂ ಅಷ್ಟು ಸರಿ ನೆನಪಿಸ್ಕೊಂಡಿದ್ದೀನಿ. ನೈಟು ಕೂಡ ಕನಸಿಗೆ ಬಂದಿದ್ರು. ಆ್ಯಂಡ್ ಇವತ್ತೇ ಖಾರದ ಪುಡಿ ಮಾಡ್ತಾಯಿದ್ದೀವಿ. ಹೆಂಗಿತ್ತಂದ್ರೆ ಅವಾಗೆಲ್ಲ ಖಾರದ ಪುಡಿ ಮಾಡ್ಬೇಕು ಮಸಾಲೆ ಪುಡಿ ಅಂತಂದರೆ ಮಮ್ಮಿ ಮಾಡೋರು, ಮಮ್ಮಿ ಆಂಟಿ ಇಬ್ಬರು ಸೇರಿಕೊಂಡು ನಮ್ಮ ಮನೇಲಿ ಮಾಡ್ಕೊಳ್ಳೋರು. ಇಲ್ಲ ಅಂತಂದರೆ ಮಮ್ಮಿ ಆಂಟಿ ದೊಡ್ಡಮ್ಮ ಎಲ್ಲ ಸೇರಿ ದೊಡ್ಡಮ್ಮ ಮನೇಲಿ ಮಾಡ್ಕೊಳ್ಳೋರು. ಇಲ್ಲ ಅಂದರೆ ಆಂಟಿ ಮಮ್ಮಿ ಎಲ್ಲ ಸೇರಿ ಆಂಟಿ ಮನೇಲಿ ಮಾಡ್ಕೊಳ್ಳೋರು. ಹಿಂಗೆ ಇವ್ರು ಅಕ್ಕ ತಂಗಿ ಜೊತೆಲೇ ಸೇರಿ ಮಾಡ್ಕೊಳ್ತಾಯಿದ್ರು. ಸೊ ಅದರಿಂದ ಒಂಥರ ಅದೆಲ್ಲ ನೆನಪು. ಕಡಲೆಕಾಳು ಹುರ್ತಾಯಿದ್ದೀನಿ. ಬೆಳಗ್ಗೆಯಿಂದ ಒಂದು ಗ್ಲಾಸ್ ಕಾಫಿ ಕುಡಿಯೋಕ್ಕೂ ನಂಗೆ ಟೈಮ್ ಇಲ್ಲ. ಆದ್ದರಿಂದ ಇವಾಗ ಫಸ್ಟು ನಾನು ರಮ್ಯಾ ಇಬ್ಬರು ಸ್ವಲ್ಪ ಕಾಫಿ ಅವಳು ಕುಡಿದು ಬಂದಿರ್ತಾಳೆ. ತಿಂಡಿ ಮಾತ್ರ ಇಲ್ಲಿ ಕಾಫಿ ನಾನು ಕುಡ್ದೇ ಇಲ್ಲ, ಆಲೇ 9:30 ಆಗ್ತಾ ಬಂತು. ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ತಿಂಡಿ ತಿನ್ನೋಕ್ಕಾಗಲ್ಲ, ಇದೆಲ್ಲ ಕೆಲಸ ಆಗೋವರೆಗೂ ತಿಂಡಿ ತಿನ್ನೋಕ್ಕಲ್ಲ. ಸೊ ಅದಕ್ಕೆ ಸ್ವಲ್ಪ ಕಾಫಿ ಕುಡಿದ್ಬಿಡೋದು ಅಲ್ವಾ, ಒಂದು ಸ್ವಲ್ಪ ಎನರ್ಜಿ ಬರುತ್ತೆ. ತಿಂಡಿ ತಿಂದಮೇಲೆ ನಾನು ಆ್ಯಕ್ಚುಲಿ ಕಾಫಿ ಕುಡಿಯೋದು, ಮುಂಚಿತವಾಗಿ ಕಾಫಿ ಕುಡಿಯೋಲ್ಲ. ಇವತ್ತು ಇದು ಇಲ್ಲ, ಕುಡಿಲೇಬೇಕು ಅಷ್ಟೇ. ಸ್ಟ್ರಾಂಗ್ ಕಾಫಿ ಸೂಪರಲ್ಲ. ಫ್ರೆಂಡ್ಸ್ ಇವಾಗ ಎಲ್ಲ ಧನಿಯಾ ಮತ್ತು ಕಾಳುಗಳೆಲ್ಲ ಉಟ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಲಾಸ್ಟ್ ಕರ್ಬೇವಿನ ಸೊಪ್ಪು ಇಷ್ಟಿತ್ತು, ಇಷ್ಟೇ ಆಗೋಯ್ತು. ಇಷ್ಟಿತ್ತು ಅಷ್ಟೇ. ಇವಾಗ ಇದನ್ನು ತಣ್ಣಗೆ ಆಯಿತು ಒಂದು ಸ್ವಲ್ಪ. ಇವಾಗ ಇದಕ್ಕೆ ಶಿಫ್ಟ್ ಮಾಡ್ತೀನಿ. ಸ್ವಲ್ಪ ಅಗಲ ಬೇಸನ್ ಇರುತ್ತೆ, ಡೈರೆಕ್ಟ್ ಬಿಸಿ ಹಾಕೋದು ಬೇಡ ಅಂತ ಇವಾಗ ಇದಕ್ಕೆ ಹಾಕ್ಕೊಂಡು ಆಮೇಲೆ ಇವಾಗ ಅದಕ್ಕೆ ಶಿಫ್ಟ್ ಮಾಡ್ತೀನಿ. ಸೊ ಹಿಂಗೆ ಇವಾಗ ಇದೊಂದು ಹುರಿಬೇಕು. ಆಮೇಲೆ ಲಾಸ್ಟ್ ಮೆಣಸಿನ್ಕಾಯಿ ಹುರಿಯೋಣ ಅಂತ, ಘಾಟ್ ಹಾಕ್ಬಿಡುತ್ತಲ್ಲ ಅದಕ್ಕೆ ಲಾಸ್ಟ್ ಮೆಣಸಿನ್ಕಾಯಿ ಹುರಿಯೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದೊಂದು ಸ್ವಲ್ಪ ಡ್ರೈ ಆಗಬೇಕು.
ಇನ್ನು ಇದು ಮಾಡಬೇಕಾದ್ರೆ ಎಲ್ಲ ಕಾಳುಗಳನ್ನೂ ಫಸ್ಟ್ ಹುರ್ಕೊಂಡೆ. ನನಗೆ ರಮ್ಯ ಹೇಳ್ತಿದ್ದಾಕ ಮೆಣ್ಸಿನ್ಕಾಯಿ ಎಣ್ಣೆ ಹಾಕ್ಬಿಟ್ಟು ಹುರಿದ್ರೆ ಅಲ್ಲಿ ಮೆಷಿನ್ ಹತ್ರ ತೊಗೊಳ್ಳಲ್ಲ, ಹಾಕಿಸ್ಕೊಳ್ಳಲ್ಲ ಮಿಲ್ಗೆ ಅಂತ ಹೇಳ್ತಿದ್ಲು. ನಂಗೆ ಇದೊಂದು ಸ್ವಲ್ಪ ಡೌಟ್ ಶುರು ಆಯ್ತು. ಆದರೆ ನನಗೆ ಮಮ್ಮಿ ಆಂಟಿ ಎಲ್ಲರೂ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೇ ಚೆನ್ನಾಗಿ ಫ್ರೈ ಆಗೋದು, ಇಲ್ಲ ಅಂತಂದರೆ ಫ್ರೈ ಆಗೋದಿಲ್ಲ. ಹಾಗೆ ಹುರಿಯೋದಕ್ಕೆ ಹೆಂಗಾಗುತ್ತೆ ಅಲ್ವಾ, ಕೈ ಮಾತ್ರ ಆವಾಗವಾಗ ಹಂಗೆ ನೋಡಿ ಸುಟ್ಕೋತಾನೇ ಇದ್ದೀನಿ. ಸ್ವಲ್ಪ ದೊಡ್ಡ ಸ್ಪೂನ್ ತೊಗೋಬೇಕಾಗಿತ್ತು, ನಾನು ಚಿಕ್ಕ ಸ್ಪೂನ್ ತೊಗೊಬಿಟ್ಟೆ. ಅದು ಮತ್ತು 2 ಸ್ಪೂನಲ್ಲಿ ನಾನು ಕೈ ಆಡ್ತಾ ಇದ್ದೀನಿ ಇವಾಗ. ನೋಡಿ ಈ ಥರ ಆಡಿದ್ರೆ ಅವಾಗ ಈಸಿಯಾಗಿ ಫ್ರೈ ಆಗಿಬಿಡುತ್ತೆ. ಘಾಟ್ ಏನು ಹಾಕ್ತಾರಲ್ಲ, ಹೇಳ್ಬೇಕಂದ್ರೆ ಅದು ಮೆಣ್ಸಿನ್ಕಾಯಿ ತೊಟ್ಟು ಬಿಡಿಸ್ಬೇಕಾದ್ರೆ ಘಾಟ್ ಜಾಸ್ತಿ ಆಗ್ತಾ ಇದ್ದಿದ್ದು. ಆದರೆ ಇವಾಗ ಹುರಿಬೇಕಾದ್ರೆ ಎಲ್ಲ ಚಿಮ್ನಿಯಿಂದ ಎಲ್ಲ ಹೊರಗಡೆ ಹೋಗ್ಬಿಡ್ತಾ ಇತ್ತಲ್ಲ, ಏನು ಅಷ್ಟೊಂದು ಘಾಟ್ ಅಂತ ಎಲ್ಲ ನನಗೆ ಏನು ಅನ್ನಿಸ್ಲೇ ಇಲ್ಲ, ಬೇಗನೂ ಆಯಿತು. ಇವಾಗ ಇಷ್ಟೆಲ್ಲ ಹುರಿದಿದ್ದೀನಿ. ಇಷ್ಟು ಹುರಿದು ಸ್ವಲ್ಪ ಬಾಲ್ಕನಿಲಿ ಇಟ್ಬಿಡ್ತೀನಿ, ಸ್ವಲ್ಪ ತಣ್ಣಗಾಗಿ. ಬಿಸಿಲು ಬೇರೆ ಇದೆಯಲ್ಲ, ಸ್ವಲ್ಪ ಅಂದರೆ ಎಳೆ ಬಿಸಿಲು ಥರ ಇಡೋದು. ಇದೊಂದು ಸ್ವಲ್ಪ ಅರ್ಧ kg 1 kg ಧನಿಯಾ, ಹಾಗೆ ಇದು ಏನು ಮೆಣಸಿನ್ಕಾಯಿ, ಸ್ವಲ್ಪ ಸಪ್ರೇಟ್ ಏನಾದ್ರು ಮೆಣಸಿನ್ಕಾಯಿ ಧನಿಯಾ ಪೌಡ್ರ್ ಬೇಕಂದರೆ ಚಕ್ಕೆ ಲವಂಗ ಅದೆಲ್ಲ ಮಟನ್ ಸಾರಿಗೂ ಇಲ್ಲ ನಾರ್ಮಲ್ ನಾನು ಏನಾದ್ರು ಗ್ರೇವಿ ಮಾಡ್ತಾಯಿರ್ತೀನಿ, ಅದಕ್ಕೆ ಸಪ್ರೇಟ್ ಮಾಡಿದ್ದೀನಿ. ಇದು ಸಪ್ರೇಟ್, ಇದಕ್ಕೆ ಕಾಳುಗಳೆಲ್ಲ ಏನೂ ಹಾಕಿಲ್ಲ. ಬರೀ ಧನಿಯಾ, ಮೆಣಸು, ಸ್ವಲ್ಪ ಚಕ್ಕೆ ಲವಂಗ, ಗಸಗಸೆ, ಮೆಣಸಿನ್ಕಾಯಿ ಇದನ್ನು ಮಾತ್ರ ಹಾಕಿದ್ದೀನಿ. ಇನ್ನು ಇದಕ್ಕೆಲ್ಲ ಫುಲ್ಲು ಕಾಳುಗಳು ಅದೆಲ್ಲ ಹಾಕಿದ್ದೀನಿ. ಆಗಿದೆ ಇಟ್ಬಿಡೋದು. ವೆಯ್ಟ್ ಐತೆ ಅನಿಸುತ್ತೆ ನನ್ನ ಪ್ರಕಾರ ಒಂದು 4 kg ಆಗ್ಬೋದೇನೋ, ನೋಡೋಣ ಅಲ್ಲಿ ಗೊತ್ತಾಗುತ್ತಲ್ಲ 4 kg ಅಂತ. ಇದು ನೋಡ್ರೆ 5 kg ಲೆಕ್ಕಕ್ಕೆ ಬರ್ತೈತೆ ಕಬ್ಬು ಸೇರಿಸಿ, ನೋಡೋಣ. ಓಕೆ, ಇವಾಗ ಬಿಸಿಲು ಬಿಟ್ಟಿದ್ದೀನಿ. ಬಿಸಿಲು ಚೆನ್ನಾಗೈತಪ್ಪ ಇವತ್ತು. ಅಯ್ಯಪ್ಪ, ಸದ್ಯ ನೆನ್ನೆ ಥರ ಆಗ್ಬಿಟ್ಟಿದ್ರೆ ಕಷ್ಟ ಆಗೋದು. ಬಿಸಿಲಿಗೆ ಇಟ್ಟಿದ್ದೀನಿ ಸ್ವಲ್ಪ. ಇಲ್ಲಿ ನನ್ನ ಕೈಯೆಲ್ಲ ಫುಲ್ಲು ಬೂಸ್ಟ್ ಔಟ್ ಐತೆ, ಎಲ್ಲ ಸುಟ್ಕೊಂಡಿದ್ದೀನಿ. ಇಲ್ಲಿ ಫುಲ್ ಇಲ್ಲೆಲ್ಲ ರೆಡ್ ಥರ ಆಗ್ಬಿಟ್ಟೈತೆ. ಯಪ್ಪ ದೇವರೇ, ನೋಡಿ ಕಾಣಿಸ್ತಿದ್ಯಾ? ಇಲ್ಲೆಲ್ಲ ಸುಟ್ಕೊಂಡಿದ್ದೀನಿ, ಫುಲ್ ಎಲ್ಲ ಆಗಿದೆ. ಮತ್ತು ಈ ಸೈಡು ಇಲ್ಲಿ ಈ ಕಡೆ ಎಲ್ಲ ಸುಟ್ಕೊಂಡಿದ್ದೀನಿ, ಕಾಣಿಸ್ತಾ ಇಲ್ಲ. ಸೊ ಓಕೆ, ಇವಾಗ ಸ್ನಾನಕ್ಕೆ ನೀರು ಬಿಟ್ಟಿದ್ದೀನಿ. ಹೋಗಿ ಸ್ನಾನ ಮಾಡಿಕೊಂಡು ಬಂದು ಆಮೇಲೆ ತಿಂಡಿ ತಿನ್ನಬೇಕು. ಇನ್ನೂ ತಿಂಡಿ ತಿಂದಿಲ್ಲ, 11:30 ಆಗೋಯ್ತು ಟೈಮ್. ನೋಡಿ ಎಷ್ಟು ಬೇಗ ಟೈಮ್ ಆಯಿತು ಅಂತ ಗೊತ್ತೇ ಆಗಲಿಲ್ಲ. ಸೊ ಇವಾಗ ಪಟ್ ಅಂತ ಬೇಗ ತಿಂಡಿನೂ ಇದೆಲ್ಲ ತಿಂಡಿ ತಿನ್ಕೊಳ್ಳೋಣ. ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟು ಘಾಟ್ ಅಂದರೆ ಎಕ್ಸಾಸ್ಟ್ ಫ್ಯಾನ್ ಇರೋದ್ರಿಂದ ಪರವಾಗಿಲ್ಲ. ನನಗೆ ಏನು ಜ್ಞಾಪಕ ಬರ್ತಿತ್ತು ಅಂದರೆ, ಮಾಡ್ಬೇಕಾದ್ರೆ ನಮ್ಮ ಮಮ್ಮಿ ಹೊರಗಡೆ ಮಾಡ್ತಾಯಿದ್ವಿ ಒಲೆ ಹಚ್ಕೊಂಡು. ಸಾಮಾನ್ಯ ಜಾಸ್ತಿ ಒಳಗಡೆ ಮಾಡ್ತಾ ಇರಲಿಲ್ಲ, ಘಾಟ್ ಆಗ್ತಿತ್ತು ಅಂತೇಳಿ. ಇವಾಗಲೂ ಹಂಗೇ ಆಗುತ್ತೇನೋ ಅನ್ಕೋತೈತೆ. ಸದ್ಯ ಏನು ಘಾಟ್ ಆಗಲಿಲ್ಲ. ಮತ್ತು ಇನ್ನೊಂದು ಹಿಂಗೆ ಗೊತ್ತಾ, ನಾವು ಯಾವಾಗಲೂ ನಮ್ಮಮ್ಮ ಈ ಖಾರದ ಪುಡಿ ಮಾಡಿದಾಗ ಈ ಕಡಲೆ ಕಾಳು ಹುರಿದಿರ್ತಿದ್ರಲ್ಲ, ಅದು ಕಡಲೆ ತಿಂದಂಗೆ ಆಗೋದಲ್ಲ. ಸೊ ಅದನ್ನು ಎತ್ಕೊಂಡು ಆರಿಸ್ಕೊಂಡು ತಿಂತಾಯಿದ್ವಿ. ಅದು ನಂಗೆ ಮಾಡ್ಬೇಕಾದ್ರೆ ಅದು ಜ್ಞಾಪಕ ಬರ್ತಾಯಿತ್ತು. ನಾನು ಈ ಥರ ಏನೇ ಕೆಲಸಗಳು ಮಾಡಬೇಕಾಗಲಿ ಅಮ್ಮನಿಂದ ಕಲ್ತಿರೋ ಏನೇ ವಿಷಯಗಳು ಏನೇ ಇದ್ರೂ ಅವರೇ ಜ್ಞಾಪಕ ಬರ್ತಿರ್ತಾರೆ ನನಗೆ. ಇಲ್ಲ ಆಂಟಿ ಮಾಡೋ ಅಂಥ ಅಡುಗೆಗಳಾಗಲಿ, ಮಮ್ಮಿ ಮಾಡೋ ಅಂಥ ಅಡುಗೆಗಳಾಗಲಿ ನಂಗೆ ಅದೇ ಜ್ಞಾಪಕ. ಮತ್ತು ಮಮ್ಮಿ ಮಾಡಿದ್ದೆ ಲಾಸ್ಟ್ ಟೈಮು ಸಾಂಬಾರು ಪೌಡರು. ಸೊ ನಾನು ಮತ್ತೆ ಮಾಡೇ ಇಲ್ಲ. ಅಮ್ಮ ತೀರೋಗ 2 ದಿನ ಮುಂಚೆ ಸಾಂಬಾರು ಪೌಡರ್ ಮಾಡಿಕೊಟ್ಟಿದ್ದು ನನಗೆ ಅಂತ. ಅದನ್ನ 1 ವರ್ಷದ ಮೇಲೆ ಮಾಡಿದ್ದೀನಿ ಪೌಡ್ರು. ಯೂಸ್ ಮಾಡಿದೆ ಒಂದು 3 kg ಅಷ್ಟು. ಖಾಲಿ ಆದಮೇಲೆ ನಾನು ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಯಾಕೋ ಮಾಡಬೇಕು ಅಂತ ಅನ್ನಿಸ್ತು. ಸರಿ ಬಿಸಿಲಿದೆ, ಚೆನ್ನಾಗಿ ನಾನೇ ಮಾಡಿಟ್ಬಿಡೋಣ, ಇನ್ನೊಂದು 6 ತಿಂಗಳು 1 ವರ್ಷ ಏನು ಮಾತಾಡೋಂಗಿರಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡಿಟ್ಬಿಡ್ತಾಯಿದ್ದೀನಿ. ಓಕೆ, ಸ್ನಾನ ಮಾಡ್ಕೊಬಂದು ಆಮೇಲೆ ಸಿಗ್ತೀನಿ. ಓಕೆ, ಇವಾಗ ಫ್ರೆಶಪ್ ಆಗಿದ್ದಾಯಿತು. ಇವಾಗ ಖುಷಿಯಾಗಿ ಊಟ ಕಟ್ಬಿಡ್ತಾಯಿದ್ದೀನಿ. ಫಸ್ಟ್ ಊಟ ಕಟ್ಬಿಡ್ಬೇಕು ಅವಳಿಗೆ, ಆಮೇಲೆ ಸಮಾಧಾನ. ಯಾಕಂದ್ರೆ ರಮ್ಯಾ ಶಾಪ್ ಕೊಡೋಕೆ ಮುಂಚೆ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಅವಳಿಗೆ ಒಂದು ಆಮ್ಲೆಟ್ ಮಾಡಿದೆ, ಸ್ವೀಟ್ ಪೊಂಗಲು, ಒಂದು ಕುಕ್ಕೀಸ್ ಹಾಕಿದ್ದೀನಿ. ಇವಾಗ ಖಾರ ಪೊಂಗಲ್ ಕಟ್ಟಬೇಕು, ಅದು ಬಿಸಿ ಮಾಡ್ತಾಯಿದ್ದೀನಿ. ಹೋಗಿದ ತಕ್ಷಣ ತಿನ್ಸೋಕೆ ಕರೆಕ್ಟ್ ಆಗುತ್ತಲ್ಲ, ಸೊ ಅದರಿಂದ ಸ್ವಲ್ಪ ಬಿಸಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬಾಕ್ಸಿಗೆ ಹಾಕೋಕ್ಕೆ ಕರೆಕ್ಟ್ ಆಗುತ್ತೆ. ಸೊ ಅದರಿಂದ ಆಯಿತು, ರೆಡಿ ಆಯಿತು, ಮನೆಯೆಲ್ಲ ಕ್ಲೀನ್ ಆಯಿತು. ಇವಾಗ ಅದನ್ನೆಲ್ಲ ಒಂದು ಬಾಕ್ಸಿಗೆ ತುಂಬಿಕೊಂಡು ಇವಾಗ ನಾವು ಹೊರಡೋದು. ನೋಡಬೇಕು ಎಲ್ಲಿ ಮಿಷಿನ್ ಇದೆ ಏನಿದೆ ಅಂತ ಹೇಳ್ಬಿಟ್ಟು ಪುಡಿ ಮಾಡಿಸ್ಕೊಬರ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಅದಕ್ಕೂ ಮುಂಚೆ ತಿಂಡಿ ತಿನ್ನಬೇಕು. ಇವಾಗ ಆಲೆ 12 ಗಂಟೆ ಟೈಮ್ 12. ಸೊ ಅದಕ್ಕೋಸ್ಕರ ಅಷ್ಟು ಚೂರು ಬಿಸಿ ಮಾಡಿಬಿಡೋಣ. ಯಾಕಂದರೆ ಥಂಡಿ ಅಲ್ವಾ, ಬೇಗ ತಣ್ಣಗಾಗ್ಬಿಡುತ್ತೆ. ಸೊ ಒಂದು ಸ್ವಲ್ಪ ಬಿಸಿ ಇದ್ದರೆ ಅವಳು ತಿಂತಾಳೆ, ತಣ್ಣಗಿದ್ರೆ ತಿನ್ನಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿಬಿಡೋಣ ಅಂತ.
ಇವಾಗ ಶಾಪಿಗೆ ಬಂದು ಶಾಪಿಗೆ ನಾನು ಇವಾಗ ಯಶವಂತಪುರಕ್ಕೆ ಹೋಗೋಣ ಅಂತ, ಯಾಕಂದರೆ ಬ್ಲೌಸ್ ಕೊಟ್ಟಿದ್ದೀನಿ ಒಂದಷ್ಟು ಒಲೆ ಹಾಕ್ಬಿಟ್ಟು ಬರೋಣ ಅಂತ ಹೇಳಿ. ಒಂದಷ್ಟು ಸೀರೆಗಳಿದ್ವು, ಒಂದಷ್ಟು ಸೀರೆ ಎಲ್ಲ ಸೀರೆ ಇಷ್ಟಿದ್ದಾವೆ, ಹೊಲ್ದು ಕೊಡೋಲ್ಲ ಬೇಗ ಅದಕ್ಕೋಸ್ಕರ ಇವಾಗ ಬಾಕ್ಸೆಲ್ಲ ತುಂಬಿಟ್ಟಿದ್ದೀನಿ. ಈ ಪೌಡರ್ ಎಲ್ಲ ಒಂದಷ್ಟು ಸ್ಯಾರಿಗಳಿದ್ವು, ಇದು ತೋರಿಸ್ತೀನಿ. ಇದು ಕೋಕೋ ಕಲರಲ್ಲಿ ಗ್ರೀನ್ ಕಲರ್ ಬಾರ್ಡರು. ಇದು ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ. ಈ ಕಲರಲ್ಲಿ ನನ್ನ ಹತ್ರ ಯಾವ ಸೀರೆಗಳು ಇಲ್ಲ. ಬಾರ್ಡರು ಚೆನ್ನಾಗಿದೆ, ಹಾಗೆ ಇದು ಫುಲ್ಲು ಪ್ಯೂರ್ ಕ್ರೇಪ್ ಥರನೇ ಇದೆ, ಪ್ರೀಮಿಯಂ ಕ್ಲಾತಲ್ಲಿ ಇರುವಂಥದ್ದು. ಸೊ ಅದಕ್ಕೋಸ್ಕರ ಹೋಗಿ ಇದೊಂದು, ಹಾಗೆ ಇನ್ನೊಂದು ಐತೆ ತೋರಿಸಿ. ಇನ್ನೊಂದು ಈ ಕಲರ್ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಲೈಟ್ ಆ್ಯಂಡ್ ಡಾರ್ಕ್ ಕಾಂಬಿನೇಷನಲ್ಲಿ ಅಲ್ವಾ, ಇದು ಚೆನ್ನಾಗಿತ್ತು. ಹಾಂ ಇಲ್ಲಿ ಇದು ಚೆನ್ನಾಗಿದೆ. ಇದನ್ನು ಕೊಡೋಣ, ಇನ್ನೊಂದು ಕೊಡೋಣ, ಚೂಸ್ ಅನ್ಕೊತಾ ಇದ್ದೀನಿ, ನೋಡೋಣ ಎರಡರಲ್ಲಿ ಯಾವ್ದಾರು ಒಂದು ಅನ್ನೋ ಥರ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಸೂಪರಾಗಿದೆ. ಎರಡರಲ್ಲಿ 2 ಸೀರೆನೂ ಇವಾಗ ಸ್ಟಿಚ್ ಕೊಟ್ಬಿಟ್ಟು ಬರೋಣ ಅನ್ಕೋತಾ ಇದ್ದೀನಿ. ನೋಡುವ ಇವಾಗ ಹೋಗಿ ಪಟ್ಟ ಅಂತ ಹೋಗಿ ಕೊಟ್ಬಿಟ್ರೆ ಕಸ್ಟಮರ್ ಬಂದರು. ಎಲ್ಲಿ ಬಂದು ಕ್ಲೋಸ್ ಹೋಗೋರು ಇಲ್ಲೂ ಕ್ಲೋಸ್ ವೇಟ್ ಮಾಡ್ತಾಯಿದ್ದೀನಿ. ಇದು 2ನೇ ಕಡೆ ಮಿಷಿನ್ ಬಂದಿರೋದು. ನಾನು ಬಂದು ಎಷ್ಟು ವರ್ಷಗಳೇ ಆಗೋಗ್ಬಿಟ್ಟಿತ್ತು ಈ ಥರ ಮಿಷಿನ್ಗಳಿಗೆಲ್ಲ ಬಂದು. ಒಂಥರ ಹಳೇದೆಲ್ಲ ನೆನಪಾಗ್ತದೆ. ಇಲ್ಲ ಖಾರದ ಪುಡಿ ಯಾವತ್ತೂ ನಾನು ಮಿಷಿನ್ ಮಾಡ್ಸೋಕೆ ಬಂದೇ ಇಲ್ಲ ಜಾಸ್ತಿ, ಎಲ್ಲ ಅಮ್ಮನೇ ಮಾಡಿಸ್ಕೊಡ್ತಿದ್ರು, ಇಲ್ಲ ಒಂದು ಸಲ ರಕ್ಷಿತ್ ಮಾಡಿಸ್ಕೊಬಂದಿದ್ದ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬ್ಲೌಸ್ ಕೊಡಬೇಕಾಗಿತ್ತು, ನನ್ನ ಫ್ರೆಂಡಿಗೆ ಅಲ್ಲಿಗೆ ಹೋಗಿ ಕೊಟ್ಬಿಟ್ಟು ನನ್ನ ಫ್ರೆಂಡಿಗೆ ನಾನು ಬಸ್ಸಿರೋ ಹೊಲಕ್ಕೆ ಇವಾಗ ಬಂದೆ. ವೆಯ್ಟ್ ಮಾಡ್ತೀನಿ. ಅಷ್ಟು ಹೂವು ಹೋಗಿ ತೊಗೊಂಡ್ಬಿಡೋಣ ಅಂತ ಅನ್ಕೋತೀನಿ. ಹೂವು ತರಕಾರಿ ಎಲ್ಲ ತೊಗೊಂಡ್ಬಿಡ್ತೀನಿ. ರೋಸ್ ಒಂದು 4 kg ತೊಗೊಂಡೆ, ಮತ್ತು ಸೇವಂತಿಗೆ ಹೂವು 30 ರೂಪಾಯಿ ಅಂತೆ 4 kg, ಅರ್ಧ kg ತೊಗೊಂಡೆ. ರೋಸ್ ಒಂದೇ ಪ್ರೈಸ್ ಜಾಸ್ತಿ. ಹೂವಿನ ಹಾರ ಇದೆ ತೊಗೊಳ್ಳೋಣ ಅಂದ್ಕೊಂಡೆ. ಸೊ 100 ರೂಪಾಯಿ ಅಂತೆ ಹಾರ. ಈ ಹೂವು ಎಲ್ಲ ಅಷ್ಟು ಚೆನ್ನಾಗಿದೆ. ತರಕಾರಿ ಐತೆ, ತರಕಾರಿ ತೊಗೋಬೇಕು. ಅಲ್ಲಿ ಅವರೆಕಾಯಿ ಎಲ್ಲ ಐತೆ, ಅವರೆಕಾಯಿ ತೊಗೊಬೇಕು. ಆ ಕಡೆನೂ ಐತೆ ಅವರೆಕಾಯಿ, ಇದೆಲ್ಲ ಐತೆ ತೊಗೋಬೇಕು. ಎಲ್ಲ ತರಕಾರಿಗಳು ಏನೇನು ಬೇಕು. ಅವರೆಕಾಯಿ ಸೀಸನ್, ಅವರೆಕಾಯಿ ತೊಗೊಳ್ಳಿಲ್ಲ ಅಂದರೆ ಹೆಂಗೆ, ಮೂಲಂಗಿ ಗಿಡಕ್ಕೋಸ್ಕರ ಅವರೆಕಾಯಿ ಸಾಂಬಾರು ಮಾಡಬೇಕು. ಸೂಪರ್. ಇದಕ್ಕೆ ಪೇ ಮಾಡಿಬಿಡ್ತೀನಿ ಫಸ್ಟು. ಅವರೆಕಾಯಿ ಒಂದು 2 kg ತೊಗೋತಾ ಇದ್ದೀನಿ, 50 ರೂಪಾಯಿ kg ಅಂತೆ. ಚೆನ್ನಾಗಿಲ್ಲ, ಟೊಮೊಟೊ ತೊಗೊಳ್ಳೋಣ ಅಂದ್ಕೊಂಡೆ. ಅವರೆಕಾಯಿ ಮಾತ್ರ ಎತ್ಕೊತೀನಿ. ಸೊಪ್ಪಿದ್ದಿದ್ರೆ ಸೊಪ್ಪು ತೊಗೊಬಿಡ್ತಾಯಿದ್ದೆ, ಸೊಪ್ಪು ಎಲ್ಲೂ ಇಲ್ವಲ್ಲ, ಅದಕ್ಕೆ ಸದ್ಯಕ್ಕೆ ಅವರೆಕಾಯಿ. ಚೆನ್ನಾಗಿತ್ತಾ ಕಾಳು? ಆವಾಗಲೂ ನಾನು ಇಲ್ಲಿ ಹೂವು ತೊಗೊಂಡಾದ್ಮೇಲೆ ಫ್ರೆಶ್ ಹೂವು ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಹೇಳ್ದೆ ಫ್ರೆಶ್ ಹೂವನ್ನೇ ಬೇಕು ನನಗೆ ಅಂತ. ಇವಾಗ ಹಾಕ್ಕೊಡ್ತವ್ರೆ. ಚೆನ್ನಾಗೈತೆ, ಈ ಹೂವು ಚೆನ್ನಾಗೈತೆ. ಅದು ಚೆನ್ನಾಗಿರಲಿಲ್ಲ, ಮಿನಾಮೇಷ ಯೋಚನೆ ಮಾಡಿ ಅರ್ಧ kg ತಗೊಂಡೆ. ಇವಾಗ ಬೆಳಗ್ಗೆಯಿಂದ ಬಿಸಿಲು. ಹಾಂ ಅದೇ ಇದಿನ್ನೂ ನೀರು ಹಾಕಿಲ್ಲ ಅನಿಸುತ್ತೆ ಅಲ್ಲ? ಹಾಕಲ್ಲ. ಹಾಂ, ಅವ್ರು ಹಾಕಿದ್ರೇನೆ, ನಾವು ಹಾಕಲ್ಲ. ಇವಾಗ ನೀವು ಹಾಕಲ್ವಾ? ಹೌದಾ? ಮತ್ತೆ ಅದಕ್ಕೆ ಹೂವು ಇಷ್ಟಪಡಲ್ಲ. ಓಕೆ. ಅಲ್ಲ ಆದರೂ ಬಾಡೋದಂಗೆ ಆಗ್ಬಿಡ್ತಾವಲ್ಲ ಆಮೇಲೆ. ಫ್ರಿಜ್ಜಲ್ಲಿ ಇಕ್ಕೊಂತೀರಲ್ವಾ, ಎಲ್ಲ ಹಾಳಾಗ್ಬಿಡುತ್ತೆ. ಕೊಡಿ, ಇನ್ನೊಂದು ಅರ್ಧ kg ಕೊಡಿ, ಚೆನ್ನಾಗಿ. ಹಾಗಾಗಿ ನಮ್ಮ ಹತ್ರ ಇಷ್ಟಪಡೋದು ಅದಕ್ಕೆ. ಇದು ಹಾರ ಥರ ಮಾಡ್ಬೋದಲ್ಲ ಇದನ್ನ? ಕೊಡಿ, ಒಂದು ಹಾರ ಥರ ಮಾಡೋಣ. ನಮ್ಮ ಶಾಪಿಗೆ ಹಾಕ್ತೀನಿ. ಅರ್ಧ kg ಒಂದು ಹಾರ ಮಾಡ್ಬೋದಾ? ಆಗುತ್ತಲ್ಲ? ಕೊಡಿ. ಇವಾಗ ಇವರು ಕೆಲವ್ರು ಮಾರೋರು ಹಿಂಗೆ ತೊಗೊಂಡೋಗ್ಬಿಡ್ತಾರಾ ಗಾಡಿನಲ್ಲಿ. ನೋಡಿ ಇವರೆಲ್ಲ ಗಾಡಿ, ಇವಾಗ ಈ ಹೂವನ್ನೆಲ್ಲ ಈ ಗಾಡಿನಲ್ಲಿರೋರು ಎರಡಲ್ಲಿ ಎಲ್ಲ ಹತ್ರ ಎಲ್ಲ ಎತ್ಕೊಂಡು ಹೋಗ್ತಾರಂತೆ. ಅಪ್ಪ ಸದ್ಯ ತರಕಾರಿ ತೊಗೊಂಡು ವೆಯ್ಟ್ ಮಾಡಿದ್ದಕ್ಕೆ ಸಾಕಾಯಿತು. ಈಗ ಫ್ರೆಶ್ ಆಗಿರೋ ಹೂವು ಸಿಕ್ತು ನನಗೆ. ಇದಲ್ವಾ ನೀವು ತಗೊಂಡು ಹಾಯ್ ಮಾಡು. ಇದೇ ಅಲ್ವಾ ತಗೊಂಡಿದ್ದು? ಹಾಂ, ಇವಾಗ ಇದೊಂದು ಹಾಕಿದ್ರೇನು, ಮತ್ತೆ ಇದೊಂದು ಆ ಕಡೆದು ಅದಲ್ಲ, ಇದು ಹಳೇದು. ನನಗೆ ಗೊತ್ತಾಗ್ತಿದೆ, ನಿಮಗೆ ಗೊತ್ತಾಗ್ತಾ ಇಲ್ವೇನಕ್ಕ? ಗೊತ್ತಾಗ್ತಾ ಇಲ್ಲ. ಹಾಂ, ಇಲ್ಲಿ ನೋಡಿ. ನಾನು ವೆಯ್ಟ್ ಮಾಡ್ತಾ ಇದ್ನಲ್ವಾ, ಅಷ್ಟರಲ್ಲಿ ಹೂವು ತರೋಣ ಅಂತ ಹೋದ್ನಲ್ಲ, ಆ ಮಿಷಿನ್ ಹತ್ರ ಹೋದಾಗ ಅವ್ರು ಊಟಕ್ಕೆ ಹೋಗಿದ್ರು. ಬಂದಮೇಲೆ ಅವ್ರು ಹೇಳಿದ್ರು ಅದನ್ನು ಮುಟ್ತಿದ್ದಂಗೆ
ಇಲ್ಲ ಮೇಡಮ್ ಇದು ಎಣ್ಣೆ ಹಾಕ್ಬಿಟ್ಟಿದ್ದೀರಾ, ಅದು ಮಿಷಿನ್ಗೆ ಹೋಗ್ಬಿಟ್ಟು ಹಂಗೇ ಅಂಟ್ಕೊಂಬಿಡತ್ತೆ, ಆಗೋದಿಲ್ಲ ಹಾಕೋದಕ್ಕೆ, ನಾವು ಆ ಎಣ್ಣೆ ಹಾಕ್ತಲೇ ತರಬೇಕು ಅಂತ. ನನಗೆ ಆವಾಗ ಅನಿಸ್ತು, ಅಯ್ಯೋ ನಮ್ಮ ರಮ್ಯಾ ಹೇಳಿದ್ದು ಕರೆಕ್ಟ್ ಅಲ್ಲೋ, ಎಣ್ಣೆ ಹಾಕಿದ್ರೆ ತಗೊಳ್ಳಲ್ಲ ಕಣಕ್ಕ ಮಿಷಿನ್ಗೆ ಅಂತ ಹೇಳಿದ್ಲು. ಆದರೂ ನಾನು ಎಣ್ಣೆ ಹಾಕಿ ಫ್ರೈ ಮಾಡಿದೆ. ಯಾಕಂದರೆ ಇದು ಫಸ್ಟ್ ಟೈಮ್ ಅಲ್ಲ, ಪುಡಿನೇ ಮಾಡಿಸ್ತಾ ಇರೋದು. ನಮ್ಮ ಅಮ್ಮವರೆಲ್ಲ ಮಾಡಿಸ್ತಾ ಇರಲಿಲ್ಲ ಅವಾಗೆಲ್ಲ, ಅವರೆಲ್ಲ ಹಂಗೆ ಮಾಡಿಸ್ತಾಯಿತ್ತು. ಇದೇನಪ್ಪ ಹಿಂಗೆ ರಮ್ಯಾ ಹೇಳ್ದಂಗೆ ಹೇಳ್ತವ್ರಲ್ಲ ಅಂತ ಅಂದ್ಕೊಂಡು, ಇವಾಗ ನಮ್ಮ ಹಳೆ ಮನೆ ಹತ್ರ ನಮ್ಮ ಹಳೆ ಮನೆ ಹತ್ರ ಇದೊಂದು ಮಿಷಿನ್ ಇದೆ. ಇಲ್ಲೇ ನಾವು ಯಾವಾಗಲೂ ಪೌಡರೆಲ್ಲ ಪುಡಿಯೆಲ್ಲ ಗೋಧಿಯಲ್ಲಿ ರಾಗಿಯಲ್ಲಿ ಎಲ್ಲ ಮಾಡಿಸ್ತಾ ಇದ್ದು. ಸರಿ ಇಲ್ಲೊಂದು ಸರಿ ನೋಡೋಣ ಅಂತ ಬಂದಮೇಲೆ ಇಲ್ಲಿ ಒಂಥರ ಮೆಥಡು ನೋಡಿ. ಫಸ್ಟ್ ಇದಕ್ಕೆ ಹಾಕ್ಬಿಟ್ಟು ಫುಲ್ ಎಲ್ಲ ಪುಡಿ ಮಾಡಿಬಿಟ್ಟು, ನಮ್ಮ ಮಮ್ಮಿ ಮೊದಲೆಲ್ಲ ಮನೆಯಲ್ಲೇ ಎಲ್ಲ ಹಿಂಗೆಲ್ಲ ಕುಟ್ಟಿ ಆಮೇಲೆ ತೊಗೊಂಡು ಹೋಗ್ತಾಯಿದ್ರು. ಇಲ್ಲಿ ಹಂಗಲ್ಲ, ಇಲ್ಲಿ ಆರಾಮಾಗಿ ಪುಡಿ ಮಾಡಿಬಿಟ್ಟು ಇವಾಗ ಮಿಷಿನ್ಗೆ ಹಾಕ್ತಾಯಿದ್ದಾರೆ. ನನಗಿದು ಹೊಸ ಥರ, ಇದು ನಾನು ನೋಡೇ ಇರಲಿಲ್ಲ. ಯಾಕಂದರೆ ಪುಡಿ ಮಾಡಿಸೋದೇ ನಾನು ಅಮ್ಮ ಮಾಡಿಸಿದ್ದೆ ಲಾಸ್ಟು, ನಾನು ಮಾಡಿಸೇ ಇರಲಿಲ್ಲ. ಮನೇಲಿ ಬೇಕಾದ್ರೆ ಮಿಕ್ಸಿಲಿ ಪುಡಿ ಮಾಡ್ಕೋತಾ ಇದ್ದೆ. ಆಮೇಲೆ ಅದನ್ನು ತಂದು ಇದಕ್ಕೆ ಹಾಕಿ ಒಂದು ರೌಂಡ್ ಹಾಕ್ತಾರೆ, ಆಮೇಲೆ ಮತ್ತೆ ಇನ್ನೊಂದು ರೌಂಡ್ ಹಾಕ್ಬಿಟ್ಟು ಮಾಡ್ತಾರೆ. ನಾನು ಇವಾಗ ಒಂದು ರೌಂಡ್ ಹಾಕ್ತಿರೋದಕ್ಕೆ ಕಲರ್ ಹೆಂಗೆ ಬರ್ತಾಯಿದೆಯೋ ಏನೋ ಅಂತ ಹೇಳ್ತಿದ್ದೆ. ಆಮೇಲೆ ಅಯ್ಯೋ ಕಲರ್ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಅವಾಗ ಇಲ್ಲ ಇವಾಗ ಇನ್ನೊಂದು ಸರಿ ಹಾಕ್ತೀನಿ ನೋಡಿ ಅಂತ ಹೇಳಿದ್ರು. ಚೆನ್ನಾಗಿ ಬಂತು, ಕಲರ್ ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ನನಗೆ ವ್ಲಾಗ್ ಎಲ್ಲೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸ್ಟ್ರೈಟ್ ಮನೆಗೆ ಬಂದೆ. ಸೋಮ್ ಕೂಡ ಬಂದರು. ಶಾಪಿಗೆ ಕಾಫಿ ಮಾಡ್ಕೊಂಡು ಹೋಗ್ಬೇಕಾಯ್ತು. ಬ್ರೆಡ್ ಟೋಸ್ಟ್ ಬೇಕು ಅಂದರು ಸೋಮ್. ಆಗಲೇ ಸ್ವಲ್ಪ ಬ್ರೆಡ್ ಟೋಸ್ಟ್ ಕೂಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಬಂದು ಪೌಡರೆಲ್ಲ ಒಂದು ಸ್ವಲ್ಪ ಅಕ್ಕಿಗೆ ಲಾಸ್ಟಿಗೆ ಅಕ್ಕಿ ಹಾಕಿದ್ರು, ಅದು ಪುಡಿ ಅಂಟ್ಕೊಂಡ್ಬಿಟ್ಟಿರುತ್ತೆ ಅಂತ ಹೇಳಿ ಅದನ್ನೆಲ್ಲ ಸ್ವಲ್ಪ ಜರಡಿ ಇದರಲ್ಲಿ ಹಿಡಿದೆ ನಾನು. ಜರಡಿ ಸಿಗಲಿಲ್ಲ ನನಗೆ, ಸೊ ಅದಕ್ಕೆ ಇವಾಗ ಪೌಡರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಸ್ಟ್ರಾಂಗ್ ಅಂದರೆ ಕಲ್ಲರು ತುಂಬ ಸ್ಟ್ರಾಂಗ್ ಅಂತ ಅನಿಸುತ್ತೆ ನೋಡಿ. ಇದು ಬಂದು ಈ ಯಾವುದಾದ್ರೂ ಸಬ್ಜಿ ಮತ್ತು ಮಟನ್ ಸಾರು ಪೌಡರು ಇದು ತೆಗ್ದಿಡಬೇಕು. ಸೊ ಇನ್ನು ಇದು ಬಂದು ನಾವು ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಜಾಸ್ತಿ ಬೆಳಿಗ್ಗೆ ಹಾಕಿದೆ, ಕಡಿಮೆ ಧನಿಯಾ ಎಲ್ಲ ಹಾಕಿದೆ. ಈ ಕಾಳೆಲ್ಲ ಏನು ಹಾಕಿರಲಿಲ್ವಲ್ಲ, ಅದಕ್ಕೆ ಈ ಕಲರಲ್ಲಿದೆ. ಸೊ ಅದು ಬಿಟ್ಟರೆ ಇದು ಬಂದು ಸಾಂಬಾರು ಪೌಡರು. ಇದಕ್ಕೂ ಅಷ್ಟೇ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ನಾನು. ಎಲ್ಲದಕ್ಕೂ ಹಾಕ್ತೀನಿ ಚಕ್ಕೆ ಲವಂಗ ಯೂಶಲಿ, ಅಂದರೆ ಸಾಂಬಾರು ಪೌಡರ್ ನಮ್ಮ ಅಮ್ಮನೂ ಹಾಕ್ತಾಯಿದ್ರು, ನಾನು ಹಾಕಿದ್ದೀನಿ. ಆದರೆ ಹೆಂಗಿದೆ ಗೊತ್ತಾ, ಸಿಕ್ಕಾಪಟ್ಟೆ ಘಮ ಅಂತಿದೆ ಅರೋಮಾ. ನೀವೆಲ್ಲ ನಿಜವಾಗ್ಲೂ ನೀವು ಯಾರು ಇದ್ದೀರಿ ಇಕ್ಕಿದವ್ರೆ ನಮಗೂ ಮಾಡಿಕೊಡಿ ಅಂತ ಕೇಳ್ಬಿಡ್ತಾಯಿದ್ರಿ, ಅಷ್ಟು ಅರೋಮಾ ಚೆನ್ನಾಗಿ ಬರ್ತೈತೆ. ಇನ್ನು ಹಾಗೆಯೇ ರಾಗಿ ಹಿಟ್ಟು ಕೂಡ ಮಾಡಿಸ್ಕೊಬಂದೆ. ಇಲ್ಲಿ ರಾಗಿ ಹಿಟ್ಟು ಇರಲಿಲ್ಲ, ಅವ್ರ ಹತ್ರ ರಾಗಿ ಹಳೇ ರಾಗಿ ಸಿಗುತ್ತೆ ಚೆನ್ನಾಗಿ. ರಾಗಿ ತೊಗೊಂಡೊಂದು 5 kg ರಾಗಿ ಹಿಟ್ಟು ಮಾಡಿಸ್ಕೊಬಂದ್ಬಿಟ್ಟೆ, ಮನೇಲಿ ರಾಗಿ ಬೇಕು ಅಂತ ಹೇಳಿ. ಸೊ ಇನ್ನು ಸ್ವಲ್ಪ ದಿನ ನನಗೆ ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಒಂದು 6 ತಿಂಗಳಲ್ಲ ಸಾರಿ, ಇದನ್ನು 1 ವರ್ಷ ಮೇಲಾಗುತ್ತೆ ನನಗೆ. ಸೂಪರಾಗಿದೆ ಸಾಂಬಾರು ಪೌಡರು, ದೃಷ್ಟಿ ಆಗಬಾರ್ದು, ದೃಷ್ಟಿ ಆಗಬಾರ್ದು. ಅದಕ್ಕೆ ತುಂಬ ದಿನ ಆದಮೇಲೆ ಮಾಡಿದ್ದೀನಿ ನಾನು. ಹಾಗೆ ಮಾಡಿದ್ದಕ್ಕೂ ಚೆನ್ನಾಗಿ ಬಂದಿದೆ, ಘಮ ಅಂತ ಫ್ಲೇವರ್ ಬರ್ತಿದೆ. ಬಂದೋಳೆ ಒಂದು ಸ್ವಲ್ಪ ಪೊಂಗಲ್ ಇತ್ತು, ಅದನ್ನೇ ತಿಂದೆ. ಸ್ವಲ್ಪ ಕಾಫಿ ಮಾಡಿಕೊಂಡು ಇವಾಗ ಬ್ರೆಡ್ಡು ಟೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ರೆಡ್ ಇತ್ತು ಮಾಡಿಟ್ಟರೆ. ಸೋಮು ಬಂದರು ಆಫೀಸಿಂದ, ಅವ್ರು ಬಂದಿದ್ದಾರಲ್ಲ, ಸೊ ತಿಂತಾರೆ. ರಕ್ಷಿತ್ ಬರ್ತಾನೆ, ಅವನು ಬಂದರೆ ಏನು ತಿನ್ಕೊತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಟ್ಟಿದ್ರೆ ಹಾಗೇ ಇರುತ್ತೆ. ಸೊ ಸ್ವಲ್ಪ ಟೋಸ್ಟ್ ಮಾಡಿ ಇಟ್ಬಿಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬ್ರೆಡ್, ನನಗೆ ತುಪ್ಪ ಹಚ್ಬಿಟ್ಟು ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅದರಿಂದ ಒಂದು 4 ಸ್ಲೈಸ್ ಇದೆ ಅಷ್ಟೇ, ಮಾಡಿಬಿಡೋಣ ಅಂತೇಳಿ. ಆಮೇಲೆ ಅದೆಲ್ಲ ಎತ್ತಿಟ್ಕೊಳ್ಳೋಣ. ಅವರೇಕಾಯಿ ಎಲ್ಲೇ ಶಾಪಲ್ಲೇ ಕೊಟ್ಟು ಬಂದಿದ್ದೀನಿ ನಾನು. ಎಲ್ಲ ರಮ್ಯಾ ಮತ್ತು ಅವರೆಲ್ಲ ಇದ್ರು ಎಲ್ಲ ಅಂದರೆ ಸಿಪ್ಪೆಲ್ಲ ಸುಟ್ಟು ಸಂಜೆಗೆ. ಆದರೆ ಈ ಸಾಂಬಾರಲ್ಲೇ ಬಿಸಿ ಸಾಂಬಾರು ಪೌಡರ್ ಬಿಸಿ ಇದೆ ಇನ್ನೂ, ಅದಕ್ಕೆ ಮುಚ್ಚಳೆಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ. ಇಷ್ಟು ಸುಟ್ಟೋಗ್ತಾ ಇತ್ತು. ಹಳೆ ಮಿಷಿನಲ್ಲಾದರೆ ಈ ಥರ ಬರುತ್ತೆ, ಹೊಸ ಮಿಷಿನಲ್ಲಾದರೆ ಎಷ್ಟೊಂದು ಬರಲ್ಲ. ಇದೊಂಥರ ಏನು ಕವರ್ ಮಾಡಿರ್ತಾರೆ ಬಟ್ಟೆನಲ್ಲಿ, ಅದಷ್ಟು ಬರಲ್ಲ ಅಂತ ಹೇಳ್ತಿದ್ರು. ಹೀಗೆ ಓಕೆ. ಇವಾಗ ಪಟ್ ಅಂತ ಬ್ರೆಡ್ ಟೋಸ್ಟ್ ಮಾಡೋದು ಮರ್ತೇ ಬಿಟ್ಟು ಬ್ರೆಡ್ ಟೋಸ್ಟ್ ಮಾಡ್ತೀನಿ. ಬ್ರೆಡ್ ಅಂದರೆ ನಮ್ಮಲ್ಲಿ ಎನಿ ಟೈಮ್ ಸ್ಟಾಕ್ ಇದ್ದೇ ಇರುತ್ತೆ. ಕುಸುಮಾಗೆ ಬ್ರೆಡ್ ಜಾಮು ಅಪರೂಪಕ್ಕೆ ಅವಳು ಕೇಳ್ತಾ ಇರ್ತಾಳೆ, ಯಾವ ಟೈಮ್ನೂ ಕೇಳ್ತಾಳೆ ಹೇಳೋಕ್ಕಾಗಲ್ಲ, ಅದಕ್ಕೆ ಇದ್ದೇ ಇರುತ್ತೆ ಸ್ಟಾಕು. ಅದರಲ್ಲಿ ಇನ್ನೇನು ತುಂಬ ದಿನ 4-5 ದಿನ ಆಗೋಯ್ತು ಅನ್ನುವಾಗ ಬ್ರೆಡ್ ಟೋಸ್ಟ್ ಮಾಡ್ತೀನಿ. ನಾರ್ಮಲಾಗಿ ಬ್ರೆಡ್ ಸೋಮ್ ತಿನ್ನೋದಿಲ್ಲ, ಅದೇ ಬ್ರೆಡ್ ಟೋಸ್ಟ್ ಮಾಡಿದ್ರೆ ಒಂದು 3-4 ತಿನ್ಕೊತಾರೆ. ಅದಕ್ಕೆ ಏನು ಮಾಡ್ತೀನಿ, ಅವ್ರು ಬರೋ ಟೈಮ್ ಸಂಜೆ ಟೈಮ್ ಏನಾದ್ರು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಏನಾದ್ರು ಬೇಕು ಅಂತ ಕೇಳ್ತಾರಲ್ಲ, ಅವಾಗ ಇದು ಮಾಡಿಬಿಡ್ತೀನಿ ಅಷ್ಟೇ. ಫ್ರೆಂಡ್ಸ್ ಇವಾಗ ಮನೆ ಕಡೆಗೆ ಹೊರಡ್ತಾಯಿದ್ವಿ, ನಾನು ಕಾಫಿ ತೊಗೊಂಡು ಹೋಗ್ತಾಯಿದ್ದಾನೆ. ಸೊ ಆದ್ದರಿಂದ ಸೋಮ್ ಬರ್ತೀನಿ ಅಂತ ಮನೆ ಹತ್ರ, ಅದಕ್ಕೆ ಹೊರಡುವಾಗ ಒಂದು ಚಳಿ ಶುರು ಆಗಿದೆ. ಅದಕ್ಕೆ ಜಾಕೆಟ್ ಹಾಕೊಬಿಟ್ಟು, ಇಲ್ಲ ಅಂದರೆ ಅಷ್ಟೇ ಕತೆ. ಏಕೆ ಮನೆ ಹತ್ರ ಬಂದ್ವಿ.
ಕೆಲಸ ನಡೀತೈತೆ ಮಾಡೋಣ. ನಾಯಿ ಬಿಕ್ಕಿ ಹಿಂಗೆ ನೋಡ್ತಾ ಇರ್ತೆ, ಖುಷಿ ಬಂದ್ರೆ ಸಾಕು ಅಂತೆ. ಸೊ ಕ್ಲೋಸ್ ಮಾಡೋರೆ ಇವತ್ತು. ಸ್ವಲ್ಪ ನಾವು ಇಲ್ಲಿ ಗ್ಯಾಪ್ ತೊಗೊಂಡ್ವಿ, ಇದು ಅದಕ್ಕೋಸ್ಕರ ಅಲ್ಲ ಸ್ವಲ್ಪ ಕ್ಲೋಸ್ ಮಾಡವ್ರೆ. ಅದನ್ನು ನೋಡ್ತವ್ರೆ. ಅಲ್ಲೆಲ್ಲ ವಾಸ್ಕಲ್ಗಳು ಕೂಡ ಇಟ್ಬಿಟ್ಟವ್ರೆ. ವರ್ಕ್ ಮಾಡಿ 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 ಮುಗಿಸ್ಕೊಂಡಿರ್ತಾರೆ. ಪ್ಲಮ್ಮಿಂಗ್ ಕೆಲಸ, ಪ್ಲಮ್ಮಿಂಗ್ ಬಾತ್ರೂಮಲ್ಲೆಲ್ಲ ಫುಲ್ಲು ಟ್ಯಾಪ್ ಎಲ್ಲ ಏನೋ ಇಟ್ಟವ್ರೆ. ಆಗೋಯ್ತು ಟೈಮ್ ಬಂದಾಗಲೇ 6 ಗಂಟೆಯಾ 5:45 ಆಯಿತು. ಕತ್ಲೆ ಇಲ್ಲ ಆದ್ರೆ ಬೆಳಕು ಬರ್ತಾ ಇದೆ. ಇವಾಗ ಜಾಸ್ತಿ ಬೆಳಕು ಗೊತ್ತಾಗ್ತಾ ಇದೆ. ಮಧ್ಯಾಹ್ನಕ್ಕಿರ ಸೊ ನೋಡಿ ಇಷ್ಟು ಹೊರಗಡೆ ಎಲ್ಲ ಕತ್ಲೆ ಥರ, ಇಲ್ಲಿ ಬೆಳಕು ಚೆನ್ನಾಗಿ ಬರ್ತೈತೆ. ಈ ಕಡೆ ಬಮ್ಮ. ಓಕೆ ರೀ, ಬರ್ತಾ ಇದ್ದೀನಿ. ಭಯ ನಮ್ಮ ಯಜಮಾನ್ರಿಗೆ ಇದು ನೋಡ್ಬೇಕು ನಾನು. ಇದು ಡೋರ್ ಕಮ್ ವಿಂಡೋ ಫ್ರೆಂಡ್ಸ್, ಇದು ಡೋರ್ ಕಮ್ ವಿಂಡೋ ಮಾಡಿದ್ದೀನಿ ಬಾಲ್ಕನಿಗೆ. ಇಲ್ಲಿ ಉದ್ದಕ್ಕೆ ಡೋರ್ ಕಮ್ ವಿಂಡೋ ಫೀಟು ಬಾಲ್ಕನಿ ಅಲ್ಲ, ಇಲ್ಲಿ ನೋಡಿ ಡೋರ್ ಕಮ್ ವಿಂಡೋ ಥರ ಸಾಕು ಅಂತ. ಆ್ಯಕ್ಚುಲಿ ಇಲ್ಲಿ ಇರಲಿಲ್ಲ ಡೋರು, ಹೇಳ್ದೆ ನಾನು ಲಾಸ್ಟ್ ಟೈಮೆ. ಬಾಲ್ಕನಿಗೆ ಒಂದು ಬರಲಾಗಿ ಇಲ್ಲೊಂದು ಆಪ್ಷನ್ ಬಂತು. ವಾಟರ್ ಬೆಲ್ಲ ಎಲ್ಲೆಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅದು ಇಂಟೀರಿಯರ್ಸಲ್ಲಿ ನೋಡಬೇಕು ಹೇಗಾಗುತ್ತೆ ಏನು ಅಂತ. ಒಂದು ವಿಂಡೋ ಬರುತ್ತೆ. ಅದೇ ಹಿಂದೆ ಬಿಲ್ಡಿಂಗ್ ಬರೋವರೆಗೂ ಈ ವ್ಯೂ ಚೆನ್ನಾಗಿರುತ್ತೆ. ಎಲ್ಲ ಕೆಲಸ ಇನ್ನೇನು 6 ಗಂಟೆ ಆಗ್ತಾ ಬಂತು. ಇನ್ನೇನು ಇದೆಲ್ಲ ನಿಲ್ಲಿಸ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡ್ತಾರೇನೋ ಅಲ್ಲ. ವಾಸ್ಕಲೆಲ್ಲ ಕೂರಿಸ್ಬಿಟ್ರೆ ಆಯಿತು. ಅದೊಂದು ಬ್ಯಾಲೆನ್ಸ್ ಇರುತ್ತೆ. ಅದೆಲ್ಲ ಪ್ಲಾಸ್ಟಿಂಗ್ ಆದಮೇಲೆ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀವಿ. ಮನೆಗೆ ಬಂದು ಸಾಂಬಾರು ಪೌಡರ್ ಹಾಕಿ, ಹೊಸ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ತರಕಾರಿ, ಹಸಿ ಅವರೆಕಾಳು, ಬೀನ್ಸ್, ಆಲೂಗಡ್ಡೆ, ಮೂಲಂಗಿ, ಗೆಡ್ಡೆಕೋಸು ಎಲ್ಲ ಮಿಕ್ಸ್ ಹಾಕಿ ತರಕಾರಿ ಸಾರು ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ಹುಡಿ ಕೊಟ್ಟು ಮಾಡ್ತಾಯಿದ್ದೀನಿ. ಕಾಯಿ ಡೈರೆಕ್ಟಾಗಿ ಒಗ್ಗರಣೆ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಬೇರೆ ಬೇರೆ ಸಪ್ರೇಟ್ ಆಗೋಲ್ಲ. ಹಾಗೆ ಟೈಮ್ 7:30 ಆಗಿಬಿಟ್ಟಿದೆ, ಬರೋದು ಲೇಟ್ ಆಯಿತು. ಸೊ ಆದ್ದರಿಂದ ಒಟ್ಟಿಗೆ ಒಗ್ಗರಣೆ ಮಾಡಿಬಿಡ್ತಾಯಿದ್ದೀನಿ. ಮಸಾಲೆ ರುಬ್ಬಿರೋದನ್ನ ಹಾಕಿ ಉಪ್ಪು ಹಾಕ್ಬಿಟ್ಟು ಆಯಿತು. ಸಾಂಬಾರು ಟೇಸ್ಟ್ ಹೆಂಗೆ ಬರುತ್ತೆ ನೋಡಬೇಕು. ಅದಕ್ಕೋಸ್ಕರ ಖುಷಿಮಾಗೆ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಮೊಟ್ಟೆ ಬೇಕಂತ ಹೇಳಿದೆ. ಇಲ್ಲಿ ಅವರೇ ಕಡಲೆಕಾಳು ಹುರಿದಿದ್ನಲ್ಲ, ಅದು ಎತ್ತಿಟ್ಟಿದ್ದೀನಿ ಹಂಗೇನೆ. ಏನಮ್ಮ ಅಡುಗೆ ಮಾಡ್ತೀಯಾ? ಹಾಂ ಇದುಮ್ಮ ಅಡುಗೆ ಮಾಡ್ತೀಯಮ್ಮ? ಅಯ್ಯೋ ಸುಟ್ಟ ಮೇಲೆ ಎಲ್ಲರೂ ಹೇಳ್ತಾರೆ ನಿಖಿತಾ ಹುಷಾರು, ಸುಟ್ಟ ನೋಡಿ ಹಿಂಗೆ ಕೈ ಹಾಕೋಕೆ ಹೋಯ್ತದೆ. ಏನೇ ಮಾಡೋಕ್ಕೂ ನೋಡಿ ಸೇರಕ್ಕ ಬಂದ್ಲು ಕಣ್ಣು ಅಂತ ನಿಂತ್ಕೊಂಡ್ಬಿಟ್ಲು ಮಾಡೋದಕ್ಕೆ ಅಂತ ಹೇಳಿ. ಹಾಂ ಗುಬ್ಬಚ್ಚಿ, ಗುಬ್ಬಚ್ಚಿ ಮರಿ. ಈಗ ಇದನ್ನು ಮಾಡಿ ಇದನ್ನು ಹಾಕ್ಬಿಟ್ಟು ಪಾಪ ಇದ್ದು ಕ್ಲೋಸ್ ಮಾಡೋದೆ. ಸೋಂಬಂದು ಇವಾಗ ಪೊಂಗಲ್ ಬಿಸಿ ಮಾಡ್ಕೊತೀವಿ, ತಿಂತವ್ರೆ ತಿಳ್ಕೊಂಡು. ದೇವಸ್ಥಾನಕ್ಕೆ ಹೋಗಿ ಬಂದರು ಇವತ್ತು. ದೇವಸ್ಥಾನಕ್ಕೆ ಹೋಗ್ಕೊಂಡು ಆರಾಮಾಗಿ ಬೆಸ್ಟ್ ಮಾಡ್ಕೊಂಡು ತಿಂತವ್ರೆ. ತಿನ್ನಲಿ. ನಾನು ಇದನ್ನು ಮಾಡಿಬಿಟ್ಟು ಇವಾಗ ಇದೆಲ್ಲ ಬಾಕ್ಸ್ಗೆಲ್ಲ ಹಾಕಿಟ್ಬಿಡೋಣ ಅಂತೆಲ್ಲ ಒಸಿ. ಅಂದರೆ ಮಟನ್ ಸಾಂಬಾರು ಅದಕ್ಕೆ ಯೂಸ್ ಮಾಡೋ ಅಂಥದ್ದು ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಸಪ್ರೇಟ್ ಮಾಡಿದ್ನಲ್ಲ ಮಸಾಲೆ ಪೌಡ್ರು, ಕೆಲವಂಗೆಲ್ಲ ಹಾಕಿ ಅದು ಸಪ್ರೇಟು, ಇದು ಸಪ್ರೇಟ್ ಒಂದು ಬಾಕ್ಸು. ನಾನು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಬೇಕಾದಂಗೆ ಅದು ಖಾಲಿ ಆದಂಗೆ ಒಂದೊಂದು ಡಬ್ಬ ಎತ್ಕೊತೀನಿ. ನಾನು ಒಟ್ಟಿಗೆ ಇಟ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಇದು ಎತ್ತಿಟ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಸಾಂಬಾರು ರೆಡಿ ಆಯಿತು. ವಿಷಲ್ ತೆಗ್ದೆ, ಒಂದೇ ವಿಷಲ್ ಹಾಕ್ಸಿದ್ದು. ಯಾಕಂದರೆ ಮೂಲಂಗಿ ಗೆಡ್ಡೆಕೋಸೆಲ್ಲ ಬೆಂದೋಗ್ಬಿಡುತ್ತೆ, ಎಳೆ ಇತ್ತಂತ ಹೇಳಿ. ಸೊ ರೆಡಿ ಆಯಿತು. ಸಾಂಬಾರು ಸಾಕಾದಾಗಿದೆ. ಟೇಸ್ಟ್ ಮಾತ್ರ ಮಸ್ತು. ಮುದ್ದೆನೂ ಬಿಸಿ ಬಿಸಿ ಮುದ್ದೆನೂ ಕೂಡ ರೆಡಿ ಮಾಡಿದಾಯಿತು. 2 ಮುದ್ದೆ ರಕ್ಷಿತ್ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂದಿದ್ದಾನೆ. ಸೊ ಅದರಿಂದ ನನಗೆ ಮುದ್ದೆ ಬೇಡ, ಅನ್ನನೂ ಮಾಡಿದ್ದಾನೆ ಫ್ರೈಡ್ ರೈಸ್ ಮಾಡೋಕ್ಕೆ ಅಂತ ಹೇಳಿ. ಸೊ ಅದು ಇದೆ. 2 ಮೊಟ್ಟೆ ಮಾತ್ರ ಮಾಡಿದೆ. ಸೋಮು ಬ್ಯಾಡ್ಮಿಂಟನ್ಗೆ ಹೋದರು. ಸಾಂಬಾರು ರೆಡಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಕ್ಲೋಸ್ ಮಾಡಿ ಊಟ ಮಾಡೋದೊಂದೇ ಬಾಕಿ. ಖುಷಿಮ ಮೊಟ್ಟೆ, ನಾಟಿ ಮೊಟ್ಟೆ ಬಿಡಿಸ್ಕೊಟ್ಟೆ. ಒಂದು ಮೊಟ್ಟೆ ತಿಂದು ಇನ್ನೊಂದು ಮೊಟ್ಟೆ ಇಷ್ಟು ಮಾಡಿ ಇಲ್ಲಿಟ್ಟ ಹೋದೆ. ಇನ್ನು ಇವತ್ತಿನ ವ್ಲಾಗ್ ಇದಾಗಿತ್ತು. ಎಂಟೈರ್ ವ್ಲಾಗ್, ಇವತ್ತಿನ ಫುಲ್ ಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಇವಾಗಿನವರೆಗೂ ಏನೆಲ್ಲ ಮಾಡಿದೆ, ಏನೆಲ್ಲ ಆಯಿತು ಅಂತ.
ಆಫ್ಟರ್ ಲಾಂಗ್ ಟೈಮ್ ಫುಲ್ ಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಸಿಗು ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.